ಯಪ್ಪ ಯಪ್ಪ ಶಿವ ಶಿವ ಏನು ಬಿಸಿಲು ಉರ್ದೋಗುತ್ತಪ್ಪ. ಸಖತ್ತು ಬಿಸಿಲಪ್ಪ. ಯಪ್ಪ ಕಣ್ಣು ಬಿಡೋಕ್ಕಾಗಲ್ಲ. ಬೆಳಗ್ಗೆ 8:30 9 ಗಂಟೆಗೆ 12 ಗಂಟೆ ಬಿಸಿಲಾಗಿರುತ್ತಪ್ಪ. ಅಷ್ಟು ಬಿಸಿಲು. ಹೆಂಗೆ ಸುಳಿಯತ್ತ ಹಂಗೆ ಬಿಸಿಲು ಆಗುತ್ತೆ. ಬಿಸಿಲು ಕಾಯ್ತಾ ಇದ್ದಾರೇನಪ್ಪ. ಏನು ಬಿಸಿಲು ಅಂತಿತ್ತಾಗ ಹೊಲ್ದಾಗೆ ಕೆಲಸ ಮಾಡಿರಂದ್ರೆ ಕಾಮಲ್ ಕಣೆ ಕುಕ್ಕಣಿದ್ರು ಬಿಸಿಲು ಕಾಮತ್ತೆ. ಹೊಲ್ದಾಗ ಕೆಲಸ ಮಾಡ್ತಿದ್ದೆ ತಣ್ಣಗೆ ಗಾಳಿ ಬೀಸುತ್ತಿ. ನಂಗೆ ಅಮ್ಮಂಗೆ ಆಗುತ್ತೆ. ಒಂದ್ಸತಿ ಹೊಲ್ದಾಗೂ ಬಿಸಲ್ ಕಣಪ್ಪ. ಪಾಪ ಕುರಿ ಕಾಯಾರ್ದು ಒಟ್ಟು ಹೊಲ್ದಾಗೆ ಕೂಲಿ ಮಾಡೋರ್ದು ಬುಲ್ ಕಷ್ಟ ಕಣಪ್ಪ. ಇಂಥ ಟೈಮ್ನಾಗೆ ಇಂಥ ಬಿಸಿಲಾಗೆ ಮನೆ ಕುಕ್ಕಂಡರ್ಗೆ ಇರೋಕ್ಕಾಗಲ್ಲ. ಕುರಿ ಕಾಯೋರ್ಗು ಹೊಲ್ದಕ್ಕೆ ಹೋಗೋರ್ಗು ಹೊಲ್ದಾಗ ಬದುಕು ಮಾಡೋರ್ಗು ಹೆಂಗೆ ಮಾಡ್ತಾರೋ ಬಿಸಿಲಾಗೆ ಬದುಕು ಮಾಡೋರ್ಗೆ ಕುರಿ ಪರಿ ಕಾಯೋರ್ಗಂತೂ ಬುಲ್ ಕಷ್ಟ ಕಣಪ್ಪ. ಭಾಳ ಕಷ್ಟ. ಪಾಪ ಅಣ್ಣ ಈಗ ಅಂದ ಕುರಿ ಕಾಯೋದು ಬಂದು ಒಂದು ಸೋಮ್ ನೀರು ಕುಡ್ದೋತು. ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ ನೀರು. ಈ ಬೇಸಿಗೆಗೆ ಒಂದು ವಾಟಿಕೆ ಹಿಡ್ಕೊಂಡು ಓಡಾಡೋಣ ಅಂತ ನಾನು. ಈ ಬಿಸಿಲಿಗೆ ಪಾಪ ಆಗಲ್ಲ ಕಣಮ್ಮ. ಭಾಳ ಕಷ್ಟ ಆಗುತ್ತೆ ಕಣಪ್ಪ. ನಾನು ಇವಾಗ ಒಂದು ಚೊಂಬು ನೀರು ಕೊಟ್ಟೆ. ಹಂಗೆ ತಣ್ಣನ ಗುಡನೆ ಇಕ್ಕತ್ತಿಗೆ ತಣ್ಣಗೆಲ್ಲ ನೀರು ಕೊಟ್ಟೆ ಕುಡ್ದು ಹೋತು. ಪಾಪ ಅವರು ಹೆಂಗತ್ತ ಬಿಸಿಲಾಗ ಕಷ್ಟನ ಸುಖನ ಮಾಡ್ತಾರೆ ಕಣಪ್ಪ. ಕುರಿಯಾಗೆ ಆದಾಯ ಐತೆ ಮಂಗಾಗುತ್ತೆ. ಎಷ್ಟು ಕಷ್ಟ ಕುರಿ ಕಾಯೋದು. ಪಾಪ ಇಂಥ ಬಿಸಿಲ ಬೇಡ ಕಣಪ್ಪ. ಬಿಸಿಲು ಉರ್ದೋಗುತ್ತೆ. ಮತ್ತೆ ಭಾಳ ಕಷ್ಟನೂ ಐತೆ ಅಷ್ಟೇ ಆದಾಯನೂ ಐತೆ. ಕಷ್ಟ ಹೆಂಗಿರುತ್ತೋ ಹಂಗೇನೆ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಬಂದಿದ್ದೆಲ್ಲ ಅನ್ಭವಿಸ್ಕೊಂಡು ಹೋಗ್ಬೇಕೆಲ್ಲ ನಮ್ಮ ಕೈಯಾಗಿಲ್ವಲ್ಲ. ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಇರುತ್ತೆ ಕಾಲ ಅಷ್ಟೇನೆ. ಮನುಷ್ಯರು ಹೆಂಗೆ ಬದಲಾಗ್ತಾರ ಹಂಗೆ ಮನುಷ್ಯರು ಇಲ್ಲದ ಇದು ಮಾಡ್ತಾರೆ. ಕಾಲ ಇದ್ದಂಗೆ ಐತೆ. ಈ ಮನುಷ್ಯರೇನೆ ಇಲ್ಲದೆಲ್ಲ ಇದು ಮಾಡ್ತಾ ಇರೋದು. ಹೆಂಗೋ ಬಿಡತ್ತ. ಈಗ ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಹೆಂಗೋ ಹೊಲ್ದಕ್ಕೆ ಬಂದು ಇರೋದ್ಕತ್ತ ಬೈಲಾಗಿಲ್ಲಿ ಸರಿಯಾಗೈತಿ. ನಮ್ಗೇನಿಲ್ಲ ಕುಕ್ಕ ಬಿಟ್ರಿ ಮರದಡೆಗೆ ತಣ್ಣಗೈತೆ. ಮನೆ ಕೆಬಿಟ್ಟಿದ್ದು ನಾನಂತೂ ಹೇಳೋತಿಂತ ನಿಮ್ಮ ಮರದಡೆಗೆ ಈ ಮಂಚ ಹಾಕಿರೋದ್ರಿಂದ ನಾನು ಸುಮ್ಮನೆ ಮನೆ ಕೆಮ್ತೀನಿ. ಅಂತ ತಂಪಾಗಿರುತ್ತೆ ಇಲ್ಲಿ. ಎಷ್ಟು ತಣ್ಣಗಿರುತ್ತೆ ಕಣಪ್ಪ. ಇಲ್ಲಂತೂ ತಣ್ಣಗಂದ್ರೆ ತಣ್ಣಗಿರುತ್ತೆ. ಅಪ್ಪನೊಮ್ಮೆ ನೋಡಿ ಎಂತ ಚೆನ್ನಾಗಿ ಕೂತ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದಾರೆ. ಹೆಂಗೆ ಚೆನ್ನಾಗಿ ಆಗ್ಯವ್ರಿ. ಇಬ್ರು ಹೆಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಲ್ವೇ. ನಾನು ಅಲ್ಲಿಂದನೇ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಇಬ್ರಳು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇಬ್ರು ಚೆನ್ನಾಗಿರೋದು ನಮ್ಗೇನೋ ಬೋಲ್ ಖುಷಿ ಆಯ್ತಪ್ಪ. ಹೆಂಗ ಚೆನ್ನಾಗಾದ್ರಲ್ಲ. ನಮ್ಮ ಅತ್ತೆನೂ ನಮ್ಮಮ್ಮ ಭಾಳ ನಿನ್ನಿಂದನೂ ದೂರ ಇದ್ರು. ಹೆಂಗತ್ತ ಚೆನ್ನಾಗಾದ್ರತ್ತ. ನೋಡಿದ್ರೆ ಸಂತೋಷ ಆಗುತ್ತೆ ಇವಾಗ. ಬಂದ್ರು ಏನಪ್ಪ ಈಗ ಬಂದೇನಪ್ಪ. ಈಗ ಬಂದ್ರಿ ಕಣ್ಮಮ್ಮ. ಚೆನ್ನಾಗಿದೆಯೇನತ್ತೆ? ಚೆನ್ನಾಗಿದ್ದಮ್ಮ. ಮಗಳ ಬ್ಯಾಗು ಪಾಗು ಯಾತು ತರಲಿಲ್ಲ. ಎಲ್ಲಿಗೆ ಬಂದ್ರಿ? ಬಟ್ಟೆ ತಣ್ಣಗಿರ್ಲಿಲ್ವಿ? ತಗೊಂಡೋಗಿದ್ವಿ ಕಣಮ್ಮ. ನಾನು ಗುಂಡಣ್ಣರ ಮಂತಾಗ ಈಗ ಬಂದಿದ್ದೀನಿ. ಗುಂಡಣ್ಣ ಗಾಡಿಗೆ ಬತ್ತೀನಲ್ಲ ಹೊಲ್ದಾಗೆ. ಹೊಲ್ದಕ್ಕೆ ಬತ್ತೀನಿ ಗಾಡಿಗೆ ತಗೊಬತ್ತೀನಿ ಅಂತೂ ಅದಕ್ಕೆ ಅಲ್ಲಿ ಕೊಟ್ಟಿದ್ದೀನಿ. ಬ್ಯಾಗ್ ಭಾರ ಇತ್ತು ಸ್ವಲ್ಪ. ಏನೇನೋ ತಗೊಂಬಂದಿದ್ದು ಬಟ್ಟೆಗಳೆಲ್ಲ ಬೇರೆ ಜಾಸ್ತಿ ಇದ್ವಾ. ಅದಕ್ಕೆ ಬರ್ಬೇಕಾರೆ ತಗೊಂಬತ್ತೀನಿ. ಇಕ್ರಪ್ಪ ಊಟ ಮಾಡ್ತಿತ್ತು. ಇವಾಗ ಬತ್ತೀನಿ ಹೊಲ್ದಕ್ಕೆ ತಗೊಬತ್ತೀನಿ. ಅವನೇನು ಹಿಡ್ಕೊಂಡು ಹೋಗ್ಬೇಡ್ರಿ. ಹಿಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಹೊಲ್ದಕ್ಕೆ ಕೈಯೆಲ್ಲ ನೋಯ್ತವೆ. ಇಲ್ಲಿ ಹೋಗ್ರಿ ಗಾಡಿಗೆ ತಗೊಂಬತ್ತೀನಿ ಅಂತ ಗುಂಡಣ್ಣ. ಅದಕ್ಕೆ ಬಂದ್ವಿ. ಮಂತಕ್ಕೆ ಹೋಗಿದ್ವರ ಮಂತಕ್ಕೆ ಹಂಗೆ ಅಲ್ಲಿ ಮಾತಾಡಿಸ್ಕೊಂಡು ಬಂದ್ವಿ. ಚೆನ್ನಾಗಿದ್ಯೇನಮ್ಮ? ಹೆಂಗೆ ಚೆನ್ನಾಗಿದ್ರೆ ಅತ್ಲಾಗ ಇಬ್ರು ನೋಡಿ ನನಗಂತೂ ಭಾಳ ಸಂತೋಷ ಆಯಿತು. ಭಾಳ ಖುಷಿ ಆಯಿತು. ಹೆಂಗೆ ನಮ್ಮಪ್ಪ ನಮ್ಮಮ್ಮ ಎಲ್ಲ ಚೆನ್ನಾಗಿದ್ದಾರಲ್ಲಪ್ಪ. ನಂಗೆ ಖುಷಿಯಾಗಿ ಅಂತ ಹೇಳಿ ಸಂತೋಷ ಆಯಿತು. ಏನು ಮಾಡೋಕ್ಕಾಗುತ್ತೆ, ಒಂದು ಟೈಮ್ ಹಂಗಿರುತ್ತೆ. ಬಂದ್ಲು ಸೆನಕ್ಕಿರ್ತೀನಿ ಅಂತ ಸೆನಕ್ಕಾಗಿದ್ದಾಳಮ್ಮ. ನಿಮ್ಮ ಅತ್ತೆ ಅದಕ್ಕೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಅಂತ ಇಸ್ತೀನಿ. ಹಂಗೆ ಅತ್ತೆ ಮುಂದೆ ಮಾಡಿಕೊಂಡು ನೀವು ಬರೋವರೆಗೂ ನೋಡ್ಕೊಂಡ್ಲತ್ತ. ಇನ್ನೇನು ಮಾಡೋಣಮ್ಮ. ಹಿಂಗೆ ಮನೆಯ ಮೇಲೆ ಜಗಳ ಗುದ್ದಾಡ ಸಹಜ ಅಂತೇಳಿ ಅನುಸರಿಸ್ಕೊಂಡು ಇರಬೇಕು. ಅನುಸರಿಸ್ಕೊಂಡಿರ್ಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ಮನೆಯ ಮೇಲೆ ಎಲ್ಲರ ಮನೆಯಾಗೂ ಇರ್ತೆ. ನೀವಿಬ್ರು ಚೆನ್ನಾಗಿರೋಗಿದ್ದೆವು ನೋಡಿ. ಇಬ್ರು ಎಷ್ಟು ಚೆನ್ನಾಗಿ ಕುತ್ಕೊಂಡು ಮಾತಾಡ್ತಿದ್ರ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ನೋಡಿ. ಭಾಳ ಖುಷಿ ಆಯಿತು ಕಣತ್ತೆ. ನಮ್ಮ ಅತ್ತೆನೂ ನಮ್ಮ ಮಾವ ಚೆನ್ನಾಗಿರೋದು ನೋಡಿ. ನಮ್ಮ ಮಾವ ಭಾಳ ದಿವಸ ಆಗಿದ್ದು ದೂರಾಗಿ. ನಮ್ಮ ಮಾಮ ಇಷ್ಟೇನೆ. ಇನ್ನು ನಮ್ಮ ಅತ್ತೆ ನಿನ್ನ ಯಾವತ್ತು ಸಾಯೋವರೆಗೂ ಮಾತಾಡ್ಸಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಚೆನ್ನಾಗಿ ಆಗ್ಬಿಟ್ರಿ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಇಬ್ರು ನೋಡಿ ನಮ್ಗೆ ಭಾಳ ಖುಷಿ ಆಯಿತು. ಯಾಕಂದರೆ ನೀವಿಬ್ಬರು ಚೆನ್ನಾಗಾದಾಗಿಂದ ನಾವು ಇರಲಿಲ್ಲ. ಮದುವೆ ಅದು ಇದು ಅಂತೇಳಿ ಬರೀ ನೆಂಟರೂರಲ್ಲಿ 15 ದಿವಸ ಆಯಿತು ಮದುವೆ. ಮತ್ತು ಅವ್ರ ರಿಲೇಟಿವ್ಸ್ ಎಲ್ಲ ಮದುವೆ ಇತ್ತು. ಹಂಗೆ ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶಕ್ಕೆ ಹೋದವರು ಇನ್ನೇನು ನಾವು ಬರೋಕ್ಕಾಗಲಿಲ್ಲ. ಸ್ವಲ್ಪ ಇವ್ರ ಅಮ್ಮನ ಕಡೆಗಳವ್ರದ್ದೆಲ್ಲ ಮದುವೆ ಇತ್ತು. ಒಂದು 2-3 ಮದುವೆನೂ ಮುಗಿಸ್ಕೊಂಬಂದ್ವಿ. ಎಲ್ಲ ಫಂಕ್ಷನ್ಗಳೆಲ್ಲ ಮುಗಿಸ್ಕೊಂಬಂದ್ವಿ ಕಣಪ್ಪ. ನಮ್ಮ ಆಮೇಲೆ ಬೇಜಾರಾಗುತ್ತೋ ಏನೋ ಬಿಟ್ಟು ಬಂದ್ವಿ ಅನ್ನಂಗೆ ಆಗ್ಬಿಟ್ಟಿತ್ತು ನನಗೆ. ಬಿಡಮ್ಮ, ನಿಮ್ಮ ಅಣ್ಣಾರು ಬನ್ನಿ ಗೃಹ ಪ್ರವೇಶಕ್ಕೆ ಹೋಗಿದ್ರೆ ನಾನು ಯಾಕೆ ಬೇಜಾರಾಗಲ್ಲಮ್ಮ. ಹೋಗ್ಲೇಳು ಹೋಗ್ತಾ ಹೆಣ್ಮಕ್ಳು ಬತ್ತಾ ಸೆನಕ್ಕಿರ್ಬೇಕು ಅಂತಲೇ ನಾನು ಹೇಳೋದು. ಹೆಂಗ ಚೆನ್ನಾಗಿದೆಯಲ್ಲಮ್ಮ ಅಷ್ಟೇ ಸಾಕು. ನಿಮ್ಮ ಅಣ್ಣ ಇನ್ನೂ ಸೆನಕ್ಕೆ ನೋಡ್ತೀಯ, ನೀವು ಚೆನ್ನಾಗಿರ್ರಿ. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರ್ರಿ. ಅದೇ ಬೇಕಾಗಿರೋದು, ಚೆನ್ನಾಗಿರೋದೇ. ಏನಮ್ಮ ಮಣಿ ಸಾತಿ ಯಾವಾಗ ಬಂದ್ರಿ? ತವ್ರ ಮನೆಗೆ ಒಳ್ಳೆ ಹೊಟ್ಟೆ ಹೋದಮ್ಮ. ತವ್ರ ಮನೆ ಇವಾಗ ಬಿಟ್ಟೈತೆ.
ಹ್ಞೂ ಬಸಣ್ಣ ಅಂಕಲ್ ನಾನು ಬರೋಣ ಅಂತಿದ್ದೆ. ನಮ್ಮ ಅಣ್ಣ ಏನು ನಮ್ಮ ಸ್ವಾತಿ ಅಲ್ಲ ನಮ್ಮ ಧನುಷ ಬೇರೆ ಇದ್ಲ, ಅವಳು ಏನು ಹಂಗೇನೆ ಅಯ್ಯೋ ಇರು ಇನ್ನೂ ಇದ್ಲು. ನಾನಮ್ಮ ಇವತ್ತು ಹೋಗ್ಲೇಬೇಕು, ಬರೀ ಹಿಂಗೆ ಆಯಿತು, ನಾಳೆಗೆ ಹೋಗೋಣ ನಾಡ್ದು ಹೋಗೋಣ ಅಂತ ಬರೀ ಹಿಂಗಾಯ್ತು ಅಂತ ಅಂದೆ. ಅದಕ್ಕೆ ಇವತ್ತು ಬಂದುಬಿಟ್ವಿ. ನಾವು ಎತ್ತಾಗಿದ್ದಿನ ನಾಳೆಗೆ ಅವರಂತೂ ನಾಳೆಗೆ ಹೋಗ್ಮಂತೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಧನುಷ ಬೇರೆ ಇದ್ದಾಳ, ಅವಳು ಹಂಗೆ ಅವಳು ನಾಳೆಗೆ ಹೋಗ್ತಾಳೆ. ಇವತ್ತು ನಾನು ಬಂದಿದ್ದೀನಲ್ಲ, ಇವತ್ತು ಅವಳು ಹೋಗ್ತಾಳೆ. ಏನು ಮಾಡೋಕ್ಕಾಗೀಗ, ಮನೆ ಪರಿಸ್ಥಿತಿಗಳು ಹೆಂಗಿರ್ತಾವ ಹಂಗೆ ಹೋಗ್ತಾ ಇರಬೇಕು. ಏನಾನ ಒಂದು ಬರುತ್ತೆ ಸಮಸ್ಯೆ, ಹಿಂಗೆ ಚೆನ್ನಾಗಿ ಆಗ್ಬೇಕು. ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಇಬ್ಬರು ಮಾತಾಡ್ತಿರೋದು ನೋಡಿ ಬಸಣ್ಣಯ್ಯ, ನನಗಂತೂ ಭಾಳ ಖುಷಿ ಆಗ್ಬಿಡ್ತು. ನನಗೂ ಸ್ವಾತಿಗೆ ಇಬ್ಬರಳಿಗೂ ಭಾಳ ಖುಷಿ ಆಗ್ಬಿಡ್ತು. ಹೆಂಗೆ ಸೆನಕ್ಕಾದ್ರಪ್ಪ ನಿಮ್ಮ ಅಪ್ಪ ಏನೋ ಸೆನಕ್ಕೆ ಮಾತಾಡ್ಸ್ಕೊಂಡು ಸೆನಕ್ಕೈತಿ. ಅಲ್ಲೇನಿ ನೀವು ಹೋಗಿ ಒಂದು 2 ದಿನಕ್ಕೆ ಸೆನಕ್ಕಾದ್ರು, ಆವಾಗ ಇಂದನು ಮುದ್ದೆ ಮಡಿಕೊಂಡು ನಿಮ್ಮ ಅಮ್ಮಯ್ಯ ಇಲ್ಲಿ ಐತಿ. ಹೆಂಗೆ ಸೆನಕ್ಕೈದಾರತ್ತ ನಮಗೂ ಅದೇ. ಸುಮ್ಮನೆ ದೂರ ಆಗಿದ್ರು ಹೆಂಗೆ ಚೆನ್ನಾಗಾದ್ರಲ್ಲ ಅಂತೇಳಿ ನಾನು ಹಂಗೆ ಅನ್ಕೊಂತೀನಿ. ಚೆನ್ನಾಗಾದ್ರಲ್ಲಪ್ಪ, ಹೆಂಗೆ ಬಿಡು ಚೆನ್ನಾಗಿರ್ಲಿ ಹೇಳು ಅಂತ ಖುಷಿ ಪಡ್ತೀನಪ್ಪ. ನಾನೇನು ಯಾರನ್ನೇನು ನೋಡಿ ಹೊಟ್ಟೆ ಹುರ್ಕೊಂಬಲ್ಲ, ಒಟ್ಟಿನಲ್ಲಿ ಖುಷಿ ಪಡ್ತೀನಿ. ಹೆಂಗೋ ಚೆನ್ನಾಗಿದ್ರಲ್ಲಪ್ಪ, ಚೆನ್ನಾಗಿರ್ಲಿ ಹೇಳು ನನಗೆ ಖುಷಿ ಪಡ್ತೀನಿ ನಾನು. ಹೆಂಗೋ ಬಿಡತ್ತೆ. ಎಲ್ಲರೂ ಮನೆಯಾಗೆ ಎಲ್ಲರೂ ಚೆನ್ನಾಗಿದ್ರೆ ಚೆನ್ನಾಗಿರ್ತೀವಿ. ಅವ್ರ ಜೀವಿತ ಹೆಂಗೆ ಇದ್ದಾರೆ? ಅವಳ್ದೇನು ಹೇಳ್ತೀವಿ ಬಿಡತ್ತೆ. ಅವಳು ಅಷ್ಟೇ ಕಣಮ್ಮ, ಅವಳು ಬದಲಾಗಲ್ಲ. ಅವಳ ಬುದ್ಧಿ ಅವಳಿಗೆ ಹೊಟ್ಟೆಲ್ಲ ಅವಳು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಕೇಳಬೇಕು. ದುಡ್ಡಿನ ವ್ಯವಹಾರ ಎಲ್ಲ ಏನಿದ್ರು ಎಲ್ಲ ನಂದು, ನಾನು ಹೇಳ್ದಂಗೆ ಕೇಳಬೇಕು ಅಂತ. ಕಡೆ ಎಲ್ಲ ನೀನೇ ಕಲಿಸಿರೋದು. ಅವಾಗೆಲ್ಲನ ಏನು ದುಡಿಯೋದೆಲ್ಲನ ಅವ್ಳ ಕೈ ಕೊಟ್ಟು ಹಂಗೆ ಕಲಿಸಿರೋದು. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಲಿಲ್ಲ. ಮಕ್ಳಿಗೆ ನೀನೇ ಕಣೆ ಹಂಗೆ ಮಾಡಿದ್ದು. ನಾನೇ ಕಣಪ್ಪ ಹಂಗೆ ಮಾಡಿದ್ದು. ಏನು ಮಾಡ್ತೀಯ, ನಾನು ಇವಾಗ ಅದನ್ನೇ ಹೇಳ್ತೀನಿ. ಅಯ್ಯೋ ನಾನು ಅದೇ ಬೇಜಾರು ಮಾಡ್ಕೊಂತೀನಿ ನೋಡಪ್ಪ, ನನ್ನ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕಾಯ್ತು. ಯಾಕೆ ಹಿಂಗೆ ಮಾಡಿದ್ನೋ ಏನೋ, ಹಂಗೆ ಮಾಡಬಾರ್ದಾಯ್ತಲ್ಲ ಅಂತ ನಾನೇ ಪಶ್ಚಾತ್ತಾಪ ಪಡ್ತೀನಿ. ಮತ್ತೆ ಏನು ಮಾಡೋಕ್ಕಲ್ಲ ಬಿಡು, ಆಗೋಗೈತತ್ತ. ಆಗೋಗಿರವ ಕೆದ್ಕಿರೂ ಆಟೆ. ಸುಮ್ಮನಿರ್ರಿ, ಅದೆಲ್ಲ ಚೆನ್ನಾಗಿರುತ್ತೆ. ಹೇಳಿದೀವಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತ. ಇನ್ನೊಂದು ಏನೋ ಸಮಸ್ಯೆ ಬಂದ್ರೆ ನೀವು ಯಾತು ಹೇಳಕ್ಕೆ ಹೋಗ್ಬೇಡ್ರಿ. ಅಷ್ಟೇ, ನೀವಾಗಿಬ್ಬರು ಚೆನ್ನಾಗಿದ್ದೀರಲ್ಲ ಮಾಮ. ನೀವು ಯಾತು ತಲೆ ಕೆಡಿಸ್ಕೊಂಡಂಗೆ ಯಾರ ಬಗ್ಗೆನೂ ಸುಮ್ಮನೆ ಚೆನ್ನಾಗೇ ಇರೋದು ನೋಡ್ರಿ. ಅಷ್ಟೇ, ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಟ್ಟೋಗುತ್ತೆ. ಬಿಡತ್ತ ಒಂಥರ ಹಿಂಗೆ ಬೇಜಾರಾದಂಗೆ ಆಗ್ಬಿಡುತ್ತೆ. ಅದಕ್ಕೇ ನೀವು ಚೆನ್ನಾಗಿರೋದು ನೋಡ್ರಿ ಅಷ್ಟೇ. ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಇಬ್ಬರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಕೆಲಸ ಕೈಲಾದಷ್ಟು ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ರೆ ಸಾಕತ್ತ. ಹೆಂಗೋ ಚೆನ್ನಾಗಿದ್ರಲ್ಲ, ನಮಗೇನೋ ಭಾಳ ಖುಷಿ ಆಯಿತು. ಏನಪ್ಪ ಅಲ್ಲ, ನೆಂಟ್ರ ಮನೆಗೆ ಗೃಹ ಪ್ರವೇಶ ಮಾಡ್ಕೊಂಬಂದಿದ್ರೆ ಬೂಂದಿ ಖಾರ ಯಾತು ತಂದಿಲ್ವಿ? ತಂದಿದ್ದೀವಿ. ಗುಂಡಣ್ಣ ಈಗ ಬರ್ತೀನಿ ಅಂತ ಹೊಲ್ದಾಗ ಊಟ ಮಾಡ್ತಿತ್ತು. ಬ್ಯಾಗಿನೇನು ಹಿಡ್ಕೊಂಡು ಹೋಗ್ತೀರಾ? ಇಲ್ಲ ಇಕ್ಕೋಗ್ರಿ, ಗಾಡಿಯಾಗ ಹಿಡ್ಕೊ ಬರ್ತೀನಿ ಅಂತ 2 ಬ್ಯಾಗ್ ಐತೆ. ಅಯ್ಯೋ ತಗೊಂಬಂದಿದ್ದೀನಿ ಎಲ್ಲನ. ಎಲ್ಲ ತಗೊಂಬಂದಿದ್ದೀನಿ. ನೆನ್ನೆ ಸಹ ಒಬ್ಬಟ್ಟು ಮಾಡಿತ್ತು ನಮ್ಮ ದೊಡ್ಡಮ್ಮ, ತಗೊಂಡೋಗು ನಿಮ್ಮ ಅತ್ತೆ ನಿಮ್ಮ ಅಮ್ಮಗೂ ಅಂತೇಳಿ ಪಾಪ ಕೊಟ್ಟೈತೆ ಒಬ್ಬಟ್ಟು ಎಲ್ಲನ ತಗೊಂಬಂದಿದ್ದೀನಿ. ಇವಾಗ ಬರುತ್ತೆ ಗುಂಡಣ್ಣ, ಈಗ ಬರ್ತೀನಿ ಅಂತ ಊಟ ಮಾಡ್ತಿತ್ತು. ಬರ್ತೀನಿ ಅಂತ ಹೋಗ್ಯಾನ, ಬರ್ತಾನೆ ಬಿಡ. ಹಂಗಾರೆ ಈಗ ತಗೊಂಬರ್ತಾನೆ ಬಿಡಮ್ಮ ಬ್ಯಾಗ. ನನಗೂ ಸ್ವಾತಿಗೂ ಭಾಳ ಖುಷಿಯಾಗ್ಬಿಡ್ತು. ನಮ್ಮಪ್ಪ ಇಬ್ರು ನಮ್ಮಪ್ಪ ಏನು ನಮ್ಮಮ್ಮ ಇಬ್ಬರು ಖುಷಿಯಾಗಿರೋದು ನೋಡಿ ಭಾಳ ಸಂತೋಷ ಆಯಿತು. ಹೆಂಗೋ ಚೆನ್ನಾಗಿದ್ದಾರಲ್ಲ ಅಂತ. ಯಾಕಂದರೆ ಹೆಂಗಿದ್ರು ಇವಾಗ ಹೆಂಗೆ ಅದು ಚೆನ್ನಾಗಾದ್ರಲ್ಲಪ್ಪ ಅಂತೇಳಿ ನಾನು ಸ್ವಾತಿ ಇಬ್ಬರು ಖುಷಿ ಪಡ್ತಾಯಿದ್ದೀವಿ. ನಾವು ಗೃಹ ಪ್ರವೇಶಕ್ಕೆ ಹೋದವ್ರು ಬಂದೇ ಇರಲಿಲ್ಲ, ಅಲ್ಲೇ ಸೇರ್ಕೊಬಿಟ್ಟಿದ್ವಿ. ಅದಕ್ಕೆ ಇವಾಗ ಬಂದುಬಿಟ್ವಿ. ಅದೇ ಇವಳು ಸ್ವಲ್ಪ ಅದು ಇದು ಅಂತೇಳಿ ಅದಕ್ಕೂ ಇದಕ್ಕೂ ಇದು ಮಾಡಿದ್ಲು. ನಾನು ಇನ್ನೇನು ಹಂಗೆ ಕೆಲಸಕ್ಕೆ ಹೋಗ್ತಾ ನಾನು ಹಂಗೆ ಓಡಾಡ್ಕೊಂಡಿದ್ದೆ, ಇಲ್ಲಿಗೆ ಬಂದೇ ಇರಲಿಲ್ಲ. ಅದಕ್ಕೆ ಇವಾಗೆಲ್ಲ ಬಂದ್ವಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.